ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೋದಿ ಸಾಗುವ ರಸ್ತೆಯ ಪಕ್ಕದಲ್ಲಿ ಸ್ಫೋಟಕಗಳು ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪ ಹಿನ್ನೆಲೆ ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಸೇರಿ 6 ಜನ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಈಗ ಮೋದಿ ಅವರು ಕರ್ನಾಟಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಸ್ಫೋಟಕಗಳು ಪತ್ತೆಯಾಗಿತ್ತು. ಏನು ಕರ್ತವ್ಯ ನಿಭಾಯಿಸ್ತೀರಾ ನೀವು ಅಂತ ಹೇಳಿ ಇಡೀ ಜನಸಾಮಾನ್ಯರ ಪ್ರಶ್ನೆ ಮಾಡಿದ್ರು ಪೊಲೀಸ್ ಇಲಾಖೆಗೆ. ಈಗ ಪೊಲೀಸ್ ಅಧಿಕಾರಿಗಳು ಸೇರಿ 6 ಜನ ಸಿಬ್ಬಂದಿಯನ್ನು ಅಮಾನತು ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಅಮಾನತು ಆದೇಶವನ್ನು ಹೊರಡಿಸಿದ್ದಾರೆ. ಪಿಎಸ್ಐ, ಎಎಸ್ಐ ಸೇರಿ 4 ಪೊಲೀಸ್ ಪೇದೆಗಳನ್ನು ಅಮಾನತು ಮಾಡಲಾಗಿದೆ. ಮೇ 10ರಂದು ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿತ್ತು. ಇವರನ್ನ ಸ್ಫೋಟಕಗಳು ಪತ್ತೆಯಾದ ಸ್ಥಳದ ಬಳಿ ಪೊಲೀಸ್ನವರನ್ನ ನಿಯೋಜನೆಗೊಳಿಸಲಾಗಿತ್ತು. ಭದ್ರತೆಗೆ ನಿಯೋಜನೆಗೊಂಡ ಸ್ಥಳದ ಬಳಿಯೇ ಸ್ಫೋಟಕಗಳು ಪತ್ತೆಯಾಗಿತ್ತು. ಈ ಹಿನ್ನೆಲೆ ಅಲರ್ಟ್ ಇರಲಿಲ್ಲ, ಕರ್ತವ್ಯ ಲೋಪ ಅಂತ ಅಮಾನತು ಮಾಡಲಾಗಿದೆ ಇವರನ್ನ. ದೇಶದ ಪ್ರಧಾನಿ ಬಂದಂತಹ ಸಂದರ್ಭದಲ್ಲಿ ಎಷ್ಟು ಅಲರ್ಟ್ ಆಗಿರಬೇಕು ಪೊಲೀಸ್ನವರು ಅಂದರೆ ಅಲರ್ಟ್ ಆಗಿರ್ತಾರೆ, ಸ್ವಲ್ಪ ಕೇರ್ಲೆಸ್ ಮಾಡಿದ್ದಾರೆ ಇಲ್ಲಿ ಅನ್ನೋದು ಭಾಳ ಸ್ಪಷ್ಟ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ರೀತಿಯಾಗಿ ಆಗಲ್ಲ. ಬಟ್ ಇದು ದೊಡ್ಡ ಪ್ರಮಾದ. ಇದು ಈ ರೀತಿಯಾಗಿ ಆಗೋದಕ್ಕೆ ಹೋಗಬಾರ್ದು ಯಾವತ್ತೂ ಕೂಡ. ಯಾಕೆಂತಂದರೆ ಪ್ರಧಾನಿಗಳು ಬರ್ತಾ ಇದ್ದಾರೆ ಅಂತ ಅಂದರೆ ಕಳೆದ 1 ತಿಂಗಳಿಂದ ಅದು ಬ್ಯಾಕ್ಗ್ರೌಂಡಲ್ಲಿ ಕೆಲಸಗಳು ನಡೀತಾನೆ ಇರ್ತವೆ. ಯಾರ್ಯಾರು ಆ ಜಾಗದಲ್ಲಿ ಓಡಾಡ್ತಾರೆ ಜಾಸ್ತಿ, ಎಲ್ಲದರ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೆ ಪೊಲೀಸ್ನವರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್, ಯಾರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಪ್ರಸ್ತುತ ಮಾಹಿತಿಯಂತೆ ಏನು ಆ ಒಂದು ಸ್ಥಳ ಕನಕಪುರ ಸ್ಥಳದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಗೆ ಏನು ಪ್ರಧಾನಿ ಮೋದಿ ಅವರು ಭೇಟಿ ನೀಡಿದ್ರು, ಆ ಒಂದು ಸಂದರ್ಭದಲ್ಲಿ ಸುಮಾರು 2ಕ್ಕಿಂತ ಹೆಚ್ಚು ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ವು. ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ರಾಮನಗರದ ಎಸ್ಪಿ ಆಗಿರುವ ಶ್ರೀನಿವಾಸ್ ಗೌಡ್ರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಓರ್ವ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು 4 ಪೊಲೀಸ್ ಪೇದೆಗಳು, ಇದರಲ್ಲಿ ಒಟ್ಟು 6 ಜನರನ್ನ ಪೊಲೀಸ್ ಇಲಾಖೆಯಿಂದ ಅಮಾನತು ಮಾಡಲಾಗಿದೆ. ಇದರಲ್ಲಿ ಗಮನಿಸುವ ಅಂಶವೇನು ಅಂತ ನೋಡ್ತಾ ಹೋದ್ರೆ, ಮೋದಿ ಅವರು ಬರುವ ದಿವಸ ಏನು ಈ ಅಧಿಕಾರಿಗಳಿದ್ರು ಇವರೇ ಆ ಒಂದು ಮಾರ್ಗದಲ್ಲಿ ಏನು ಗಸ್ತನ ಮಾಡ್ತಾ ಇದ್ರು, ಅಲ್ಲಿಯೇ ಇವರು ನಿಂತುಕೊಂಡು ಸುರಕ್ಷತಾ ಕ್ರಮಗಳನ್ನ ನೋಡ್ಕೊಳ್ತಾ ಇದ್ರು. ಆದ್ರೆ ಈ ಒಂದು ಜಿಲೆಟಿನ್ ಕಡ್ಡಿಯ ಬಾಕ್ಸ್ ಏನ್ ಬಿದ್ದಿತ್ತು, ಇದರ ಬಗ್ಗೆ ಇವರು ಯಾಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಲ್ಲ, ಇದನ್ನ ಯಾಕೆ ಪರೀಕ್ಷೆ ಮಾಡ್ಲಿಕ್ಕೆ ಮೇಲಧಿಕಾರಿಗಳಿಗೆ ಇವರು ಮನವಿಯನ್ನ ಮಾಡ್ಲಿಲ್ಲ, ಅಥವಾ ಇವರು ಮ್ಯಾನ್ಯುಯಲ್ ಆಗಿ ಯಾವುದೇ ರೀತಿಯ ಚೆಕಿಂಗ್ ಅನ್ನ ಮಾಡಿಲ್ವಾ ಎನ್ನುವ ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆದ್ರೆ ಇನ್ನೊಂದು ಆಯಾಮದಲ್ಲಿ ನಾವು ನೋಡ್ತಾ ಹೋದ್ರೆ, ಏನು ಆ ಒಂದು ಬಾಕ್ಸ್ ಸಿಕ್ತು, ನಂತರದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನ ಮೊಬೈಲ್ ಅಲ್ಲಿ ಚಿತ್ರೀಕರಣ ಮಾಡಿಕೊಂಡು ಅದನ್ನ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಇನ್ನಿತರ ಅಥವಾ ಆತನಿಗೆ ಬೇಕಾದವರಿಗೆ ಅದನ್ನ ಕೊಟ್ಟಿದ್ದಾನೆ. ಅದನ್ನ ಎಕ್ಸ್ಪ್ಲೈನ್ ಮಾಡುವ ಸಂದರ್ಭದಲ್ಲಿ ಆತ ಹೇಳಿದ್ದಾನೆ, ಇದರಲ್ಲಿ 2 ರಿಂದ 3 PCB ಬೋರ್ಡ್ಗಳಿವೆ, ನಂತರದಲ್ಲಿ ಕೆಲವೊಂದು ಸ್ವಿಚ್ ಗಳಿವೆ ಸರ್, ನನಗೆ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ದೊಡ್ಡವರನ್ನ ಕಳಿಸಿ ಅಂತ ಹೇಳಿ ಆತ ಒಂದು ಫೋನ್ ಕಾಲ್ ಅಥವಾ ವಿಡಿಯೋ ಕಾಲ್ ಅನ್ನ ಮಾಡಿದ್ದಾನೆ. ಆ ಒಂದು ವಿಡಿಯೋ ಕಾಲ್ ಅಥವಾ ವಿಡಿಯೋವನ್ನ ಆತ ಏನು ಮೇಲಧಿಕಾರಿಗಳು ಸೇರಿದಂತೆ ಇನ್ನಿತರರಿಗೆ ಆತ ಸೆಂಡ್ ಮಾಡಿದ್ದ. ಹೀಗಾಗಿ ಈ 2 ಆಯಾಮದಲ್ಲಿ ಒಟ್ಟು 6 ಜನ ಅಧಿಕಾರಿಗಳನ್ನ ಏನು SP ಅವರು ಅಮಾನತು ಮಾಡಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಇದರಲ್ಲಿ ಬೇರೆ ಯಾರದ್ದಾದ್ರೂ ಕೈವಾಡ ಇದೆಯಾ ಅನ್ನೋದು ಇನ್ನಷ್ಟು ತನಿಖೆ ನಂತರವೇ ಬಯಲಿಗೆ ಬರಬೇಕಾಗಿದೆ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.